ರಾಜ್ಯದ ರಾಜಕಾರಣ ಬೆಂಗಳೂರಲ್ಲಿ ಗರಿಬಿರಿ ನಡೆದೈತಿ. ಯಾರ್ಯಾರೋ ಮಂತ್ರಿಗಳು ಮನ್ಯಾಗ ಶಾಸಕರು ಹೊಂಟಾರ, ಯಾರ್ಯಾರೋ ಗುಂಪು ಚರ್ಚೆ ಮಾಡಾಕತ್ತಾರ, ಎಲ್ಲೆಲ್ಲೋ ಹೋಟೆಲ್ದಾಗೂ ಗುಪ್ತ ಚರ್ಚೆ ನಡೆದೈತಿ. ಆದ್ರೆ ಉತ್ತರ ಕರ್ನಾಟಕದ ಪ್ರಭಾವಿ ಮಹಿಳಾ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾಡಾಕತ್ತಾರ ಗೊತ್ತೈತೇನ್ರಿ? ಎಲ್ಲರೂ ತಮ್ಮ ರಾಜಕೀಯ ಭದ್ರತೆ ಸಲುವಾಗಿ ಹೋರಾಟ, ಯಾರ್ಯಾರೋ ತಮ್ಮ ರಾಜಕೀಯ ಅಸ್ಥಿರತೆ ಆಗಬಾರದು, ಸಂಪುಟದಿಂದ ನನಗೆ ಹೊರಗೆ ಹಾಕಬಾರದು, ಮತ್ತೆ ಸಂಪುಟದಲ್ಲಿ ನಾನು ಮುಂದುವರಿಯಬೇಕು ಅನ್ನುವ ಕಸರತ್ತು ಮಾಡುತ್ತಿರುವಾಗ ಈ ಏಕೈಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉತ್ತರ ಕರ್ನಾಟಕದ ಪ್ರಭಾವಿ ಮಹಿಳೆ ಮುಂದೊಂದು ದೊಡ್ಡ ಚಾನ್ಸ್ ಇರೋದೈತ್ರಿ. ಇದು ಒಂದು ನಕ್ಷತ್ರ ಆಗಿ ಬೆಳೆದಕ್ಕಾಯ್ತಿ. ಚೆನ್ನಮ್ಮನ ವಂಶಸ್ಥ ಅಂಥೇಳಿ ಚೆನ್ನಮ್ಮನ ನಾಡಿನಲ್ಲಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದ ರಾಜಕಾರಣದಲ್ಲಿ ಒಂದು ಟೈಮ್ ಬಿರುಗಾಳಿನ ಬೀಸಿದಳಲ್ರಿ. ಆ ಅಕ್ಕ ತಾಯಿ ಈಗ ಏನು ಮಾಡಕತ್ತಾಳ ಗೊತ್ತೈತೇನ್ರಿ? ಡೈರೆಕ್ಟ್ ಜನರ ಸಂಪರ್ಕ, ದೈನಂದಿನವಾಗಿ ಜನತಾ ದರ್ಶನ, ದೈನಂದಿನವಾಗಿ ಜನರ ಕೂಗು, ದೈನಂದಿನವಾಗಿ ಬೆಳಗಿಂದ ಮಧ್ಯಾಹ್ನ 2 ಗಂಟೆ ಊಟ ಹಸು ಆಗೋ ತಕ ಜನತಾ ದರ್ಶನ್ ಚಿತ್ರಗಳು ಹಾಕಾಕತ್ತನ, ಸಾಕ್ಷ್ಯ ಚಿತ್ರಗಳು. ಈ ಸಾಕ್ಷಿ ಸಮೇತ ಈ ಚಿತ್ರಗಳನ್ನ ಬಿಡುಗಡೆ ಮಾಡಕತ್ತೀನಿ. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಮಗನ ಎಡಕ್ಕೆ ಬಲಕ್ಕೆ ತನ್ನ ತಮ್ಮನ ಇಟ್ಕೊಂಡು ದೈನಂದಿನವಾಗಿ ಸಾವಿರಾರು ಜನರ ಅಹವಾಲ ತೆಗೆದುಕೊಂಡು ಸಂಬಂಧಪಟ್ಟ ಇಲಾಖೆಗಳಿಗೆ ಆದೇಶಗಳನ್ನ ಮಾಡ್ತಾರೆ, ಸೂಚನೆಗಳನ್ನ ಮಾಡ್ತಾರೆ, ಕೋರಿಕೆ ಹೇಳ್ತಾರೆ, ವಿನಂತಿ ಮಾಡಿ ಹೇಳ್ತಾರೆ. ಅವ್ರದ್ದು ಕೆಲಸ ಆಗಬೇಕು. ಕ್ಷೇತ್ರದ ಜನತೆ, ರಾಜ್ಯದ ಜನತೆ, ಜಿಲ್ಲೆಯ ಜನತೆ. ಹಾಗಾದ್ರೆ ಈ ಪ್ರಭಾವಿ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರಾಜಕಾರಣದಲ್ಲಿ ಏನು ಬಿರುಗಾಳಿ ಎಬ್ಬಿಸ್ತಾಳೋ? ಎಲ್ಲರ ದೃಷ್ಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೂ ಇರ್ತೈತ್ರಿ. ಲಕ್ಷ್ಮೀ ಹೆಬ್ಬಾಳ್ಕರು ಸುಮ್ಮಕೊಂಡು ಮಹಿಳೆಯಲ್ಲ, ಸುಮ್ಮಕೊಂಡುವ ಜಾಯಮಾನದ ಮಹಿಳೆಯಲ್ಲ. ಉತ್ತರ ಕರ್ನಾಟಕದಿಂದ ದಂಡೆತ್ತಿ ಬಂದು ದಕ್ಷಿಣ ಕರ್ನಾಟಕದಲ್ಲಿ ಲಗ್ಗೆ ಹಾಕಿ ದಕ್ಷಿಣ ಕರ್ನಾಟಕದ ನಾಯಕನ ಪ್ರೀತಿ ಪ್ರಶಂಸೆಗೆ ಪಾತ್ರ ಆದಂಥ ಇದೇ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ತನ್ನ ತಮ್ಮನನ್ನು ಕೇಂದ್ರ ರಾಜ್ಯ ಎಷ್ಟೊಂದು ಬೆಳವಣಿಗೆಗೋಸ್ಕರ ಅವನಿಗೂ ಸಹಿತ ರಾಜಕೀಯ ತರಬೇತಿ ಕೊಟ್ಟು ತಮ್ಮನನ್ನು ವಿಧಾನ ಪರಿಷತ್ತಿಗೆ ಕಳಿಸಾಳ, ಮಗನನ್ನು ಪಾರ್ಲಿಮೆಂಟ್ಗೆ ಕಳಿಸುವ ಸಲುವಾಗಿ ತುದಿಯಲ್ಲಿ ಇರುವಾಗ ಮೊದಲನೆಯ ಬೇಟೆ ಅಂದಾಗ ಈಗ ಭಾಳ ಕಸರತ್ತು ಮಾಡಕತ್ತಾಳಲ್ರಿ. ಆ ಮರ್ನಾಲ್ ಹೆಬ್ಬಾಳ್ಕರು ಸುಮ್ಮ ಕೂತಿಲ್ರಿ. ಲೋಕಸಭಾದಾಗ ಸೋತ ಮೇಲೆ ಇನ್ನೂ ವಯಸ್ಸು ಭಾಳ ಐತಿ, ಮೊದಲನೇ ಅನುಭವ ಅಂಥೇಳಿ ಇನ್ನು 2ನೇ ಇನ್ನಿಂಗ್ಸ್ ಪ್ರಾರಂಭ ಮಾಡೋ ಸಲುವಾಗಿ ಪ್ರತಿ ಕ್ಷೇತ್ರ ಅಡ್ಡಾಡಕತ್ತಾನ್ರಿ. ಆ ಹುಡುಗ ಸುಮ್ಮ ಕೂತಿಲ್ಲ. ಜನರ ಜೊತೆ ನೋಡ್ರಿ, ಅಲ್ಲಿ ಸಂಬಂಧ. ಒಂದು ದಿವಸ ಹೋಗ್ರಿ ಕುವೆಂಪು ನಗರ ಅವ್ರ ಕಚೇರಿಗೆ ಹೋದಾಗ ಮಾತ್ರ ಅನುಭವ ಆಕೈತಿ ನಿಮಗೆ. ನಾವು ಸುದ್ದಿ ಹೇಳೋದು ಅಲ್ಲಿಯ ಸಚಿತ್ರ ಮಾಹಿತಿ, ಅಲ್ಲಿ ಹೊರಗೆ ಬಂದಂಥ ಜನರಿಗೂ ಸಹಿತ ನಾವು ಗುಪ್ತವಾಗಿ ಕೇಳ್ತೇವೆ. ಅಕ್ಕನ ಕಡೆ ಹೋಗಿದ್ರಿ ಏನು ಕೆಲಸ ಮಾಡಲೇನ? ತಮ್ಮನ ಕಡೆ ಹೋಗಿದ್ರಿ ಏನು ಕೆಲಸ ಮಾಡಿದೆ ನಾವು? ಮತ್ತು ಮರ್ನಾಲ್ ಕಡೆ ಹೋಗಿದ್ರಲ್ಲ ಅವೇನಾರು ಕೆಲಸ ಮಾಡಿದ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೋ ನಮ್ಮ ಅರ್ಜಿ ತೊಗೊಂಡ ತಕ್ಷಣ ಫೋನ ಮಾಡಿ ಹೇಳ್ರಿ, ನಮ್ಮ ಕೆಲಸ ಆಯ್ತು, ನಾವು ಸರಳವಾಗಿ ಹೊಂಟೀವಿ ಅಂತಾಳ ಲಕ್ಷ್ಮೀ ಹೆಬ್ಬಾಳ್ಕರರ ಸಾಮ್ರಾಜ್ಯ ಸಹಿತ ಚಿಗುರು ಹೊಡ್ಯಾಕತ್ತೈತಿ. ಈ ಬೇರುಗಳು ಎಲ್ಲಿ ಬೆಳಿತಾವೇನು ಕಾದು ನೋಡಬೇಕು. ಈ ಕಡಕ ಜವಾರಿ ಕಾಕನ ಭವಿಷ್ಯ ಸುಳ್ಳಾಗೋದಿಲ್ಲ. ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡ್ಕೊತ ಹೋಗಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಶೇರ್ ಮಾಡಬೇಕು. ಈ ತಾಯಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನನ್ನ ಕಮೆಂಟ್ ಬಾಕ್ಸಿನಾಗ ಹಾಕಿರಿ. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ.